ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಅವಿನ್ಯೂ ರಸ್ತೆ ಇವತ್ತು ಭರತ್ ನಗರ ಸಮಿತಿಯಲ್ಲಿ ಚುನಾವಣೆ ಬಂದು ಇವತ್ತು ಇಡೀ ಮೂಲೆಯಿಂದ ಬಂದು ಬೆಂಗಳೂರು ಗ್ರಾಮಾಂತರ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಈ ಎಲ್ಲ ಗುತ್ತಿಗೆದಾರರು ಬಂದು ಸಹಕರಿಸಿದರು. ಇವತ್ತು ಹಿಂದೆ ಏನು ಈಗ ನಮ್ಮ ರಾಜ್ಯದ ಅಧ್ಯಕ್ಷ 140 ಓಟಲ್ಲಿ ನಾವು ಗೆಲ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಇವತ್ತು ನಾವು ಅವ್ರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಇವತ್ತಿಂದ SMK ಟೀಮ್ಗೆ ಒಂದು ಶುಭ ಸುದ್ದಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಎಲ್ಲ ನನ್ನ ಮಿತ್ರರು, ಹಿರಿಯರು ಹಾಗೂ ಎಲ್ಲ ಸದಸ್ಯರು ಇವತ್ತು ನಮಗೆ ಸಹಕರಿಸಿದ್ದಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಕಾರ್ಯಕಾರಿ ಸಮಿತಿ ಸದಸ್ಯರು, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅವಿನ್ಯೂ ರಸ್ತೆ ಬೆಂಗಳೂರು. ಇದೇ ದಿನ ಏನು ಭರತ್ ನಗರ ಉಪಸಮಿತಿ ಈ ಒಂದು ಸಮಿತಿಗೆ ಚುನಾವಣೆ ಆಗಬಾರ್ದು ಅಂತ ನಮ್ಮೆಲ್ಲರ ಒಂದು ಇದಿತ್ತು. ಎಲ್ಲರ ಒಗ್ಗಟ್ಟಿನಿಂದ ಹೋಗಬೇಕು ಅಂತ ಒಂದು ಇದನ್ನು ಮಾಡಿದ್ದು. ಈ ಸಮಿತಿಯಲ್ಲಿ ಸುಮಾರು ವರ್ಷಗಳಿಂದ ಸಂತೋಷವಾಗಿ ಎಲ್ಲರೂ ಅಣ್ಣ ತಮ್ಮದಿರಾಗೆ ಒಂದು ಒಗ್ಗಟ್ಟಿನಿಂದ ಹೋಗ್ತಾಯಿದ್ರು. ಈ ಭಾಗದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರ ಏರಿಯಾ ಇದು, ಅವರ ಕ್ಷೇತ್ರದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಏರಿಯಾ. ಈ ಒಂದು ಉಪಸಮಿತಿಲಿ ಒಂದು 211 ಇರೋ ಓಟ್ಗೆ ಇಡೀ ರಾಜ್ಯದ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಪ್ರಭಾವ ಬೀರಿ ಚುನಾವಣೆಗೆ ಮೊದಲೇ 140 ಓಟಿಂದ ಸಾಕಷ್ಟು ಇಡೀ ರಾಜ್ಯದ ಪದಾಧಿಕಾರಿಗಳು ಈ ಚುನಾವಣೆಗೆ ಮೊದಲೇ 140 ಓಟಿಂದ ನಾವು ಚುನಾವಣೆ ಗೆಲ್ತೀವಿ ಅಂತಿದ್ದು. 211 ಓಟಿದೆ, 140 ಓಟಲ್ಲಿ ಮೊದಲೇ ಗೆಲ್ತೀವಿ ಅಂತಿದ್ರು. ಯಾವ ರೀತಿ ಪ್ರಭಾವ ಬೀರಿದ್ರು ನಮಗೆ ಗೊತ್ತಿಲ್ಲ. ಇಡೀ ನಮ್ಮ ಭರತ್ ನಗರ ಉಪಸಮಿತಿಯ ಉತ್ಸಾಹಿ ಯುವಕರು ಮತ್ತು ಎಲ್ಲ ಹಿರಿಯರು ಆಶೀರ್ವಾದ ಮಾಡಿ ಇವತ್ತು ನಮ್ಮ ಭರತ್ ನಗರ ಉಪಸಮಿತಿ ಅಧ್ಯಕ್ಷ ಕೃಷ್ಣಪ್ಪರ ನೇತೃತ್ವದಲ್ಲಿ ನಮ್ಮ ತಂಡವನ್ನು SMK ತಂಡವನ್ನು ಗೆಲ್ಲಿಸಿದ್ದಾರೆ. ಇಡೀ ರಾಜ್ಯಕ್ಕೆ ಇದೊಂದು ಸಂದೇಶ ಆಗಿದೆ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ಮತ್ತು ಎಲ್ಲ ಜಿಲ್ಲಾ ತಾಲೂಕು ಸಮಿತಿಗಳಿಗೆ SMK ತಂಡ ಅಭೂತಪೂರ್ವವಾಗಿ ಕೆಲಸ ಮಾಡ್ತದೆ ಅಂಥೇಳಿ, ಹಾಗೂ ಈ ನಮ್ಮ ಉಪಸಮಿತಿಯಲ್ಲಿ ಅದ್ಭುತವಾದ ಕೆಲಸಗಳು ಮಾಡಬೇಕಾದ ಅವಕಾಶಗಳಿದೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಏರಿಯಾ ಆಗಿರೋದ್ರಿಂದ ಆದರೂ ಕೂಡ ಇಷ್ಟೊಂದು ಪ್ರಭಾವ ಬೀರೋದ್ರೂ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ತುಂಬ ಚುನಾವಣೆ ಚೆನ್ನಾಗಿ ನಡೀತು. ಕೃಷ್ಣಪ್ಪವರು, ಖಜಾಂಚಿಯವರು, ಶಾರೇಗೌಡರು, ಆಮೇಲೆ ಸದಾಶಿವನವರು, ಮತ್ತು ದೇವರಾಜಣ್ಣವರು, ಮತ್ತು ಮುನ್ರಾಜಣ್ಣವರು, ಇವರೆಲ್ಲ ನಮಗೆ ನಮ್ಮ ಸಂಘಕ್ಕೆ ಮುಂದೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಟು ನಮ್ಮಂಥ ಯುವಕರೆಲ್ಲ ಹಗಲು ರಾತ್ರಿ ದುಡ್ದಿದ್ದೀವಿ. ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ಸಂಘಕ್ಕೆ ಒಳ್ಳೇದು ಮಾಡಲಿ, ನಮ್ಮ ಗುತ್ತಿಗೆದಾರರಿಗೆ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಆ ವಿರೋಧಿಗಳಿಗೂ ಒಳ್ಳೇದು ಮಾಡಲಿ ದೇವರು. ಈ ದುರಹಂಕಾರ ದರ್ಪ ಎಲ್ಲ ಇಲ್ಲಿಗೆ ಸ್ಟಾಪ್ ಆಗಲಿ. ಮುಂದೆ ಬರೋಂಥ ಚುನಾವಣೆಯಲ್ಲಿ ಎಲ್ಲದಕ್ಕೂ ಎಲ್ಲ ಸದಸ್ಯರು, ರಾಜ್ಯದ ಸದಸ್ಯರು ಈ ದುರಹಂಕಾರಿ ಅಧ್ಯಕ್ಷರಿಗೆ ಪಾಠ ಕಲಿಸಲೇಬೇಕಾಗಿ ಎಲ್ಲ ಮನೆಯವರು ಸಭೆ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ 3 ವರ್ಷದಲ್ಲಿ ನಮ್ಮ ಅಧ್ಯಕ್ಷರಿಗೆ ನಾವು ಮಾತಾಡಿ 3 ವರ್ಷದಲ್ಲಿ ಒಂದು ಸೈಟ್ ತಗೋಬೇಕು, ಕುಂದುಕೊರತೆಗಳು ಮತ್ತು ಒಂದು ಸೈಟ್ ಬೇಕು, ಒಂದು ಜಾಗ ತಗೊಂಡು ಮುಂದಿನ ದಿನದಲ್ಲಿ ಇಲ್ಲಿ ಈ ಭಾಗದ ಎಲ್ಲ ಸದಸ್ಯರು